ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಉತ್ತರ ಪ್ರದೇಶದಲ್ಲಿ ಮಹಾಕುಂಭಮೇಳದ ಸಂಭ್ರಮ ಮೇಳೈಸಿದೆ. 144 ವರ್ಷಗಳ ಬಳಿಕ ಬಂದಿರೋ ಮಹಾಕುಂಭಮೇಳವನ್ನು ಕಣ್ತುಂಬಿಸಿಕೊಳ್ಳೋದೇ ಪುಣ್ಯವಾಗಿದೆ. ಮೊದಲ ದಿನ ಪುಷ್ಯ ಪೌರ್ಣಮಿ ಶಾಹಿ ಸ್ಥಾನದಲ್ಲಿ ಕೋಟ್ಯಾಂತರ ಭಕ್ತರು ಮಿಂದೆದ್ದಿದ್ದಾರೆ. ಅಘೋರಿಗಳು, ನಾಗಸಾಧುಗಳು ಪ್ರತ್ಯಕ್ಷ ಅದೃಶ್ಯವೇ ಅದ್ಭುತವಾಗಿದೆ. ಅಯೋಧ್ಯೆಯ ಬಾಲರಾಮನಿಗೆ ಎದುರಾಗಿದ್ದ ವನವಾಸ ಮೈಸೂರಿನ ಮೂಲರಾಮನಿಗೆ ಬಂದಿದೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ದಿನ ತೋರಿದ್ದ ಉತ್ಸಾಹ ಬತ್ತಿ ಹೋಗಿದೆ. ಬಾಲರಾಮ ಮೂಡಿದ್ದ ಕಲ್ಲಿನಲ್ಲೇ ಮೂಲರಾಮನನ್ನ ಮಾಡೋ ಸಂಕಲ್ಪ ನಿಂತು ಹೋಗಿದೆ. ರಾಜಕಾರಣವಷ್ಟೇ ರಾಮ ಸೀಮಿತವಾದಂತೆ ಕಾಣ್ತಾ ಇದೆ. ಪುಣ್ಯಕೋಟಿಯ ಕೆಚ್ಚಲಿಗೆ ಮಚ್ಚು ಬೀಸಿದ್ದ ಕೀಚಕನ ಬಂಧನವಾಗಿದೆ. ಕುಡಿದ ಮತ್ತಲ್ಲಿ ಕಾಮಧೇನು ಮೇಲೆ ಕಡು ಕ್ರೌರ್ಯ ಮೆರೆದಿದ್ದ ನೀಚ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬಂಧಿತ ಆರೋಪಿ ಸೈಯದ್ ಮಾನಸಿಕ ಅಸ್ವಸ್ಥ ಅಂತ ಪಟ್ಟ ಕಟ್ಟಲಾಗಿದೆ. ಇದು ಜಿಹಾದಿಗಳ ಹೀನ ಕೃತ್ಯ ಅಂತ ಕೇಸರಿ ಪಡೆ ಕಿಡಿಕಾರಿದೆ. ಕೆಪಿಸಿಸಿ ಸಾರಥಿ ಸಮರ, ಡಿನ್ನರ್ ಮೀಟಿಂಗ್ ರಾದ್ಧಾಂತ, ಪವರ್ ಶೇರಿಂಗ್ ಪ್ರಹಸನ, ಇದೆಲ್ಲ ಕಥಾನಕಗಳು. ಕಾಂಗ್ರೆಸ್ ಮನೆಯೊಂದು ನಾಲ್ಕಾರು ಬಾಗಿಲಾಗಿದೆ. ಹಸ್ತದಲ್ಲಿ ಎತ್ತಿರೋ ಆಂತರಿಕ ಕಲಹ ದಮನ ಮಾಡೋದಕ್ಕೆ ಹೈ ನಾಯಕನ ಆಗಮನ ಆಗಿದೆ. ಸಿದ್ದರಾಮಯ್ಯ ತ್ಯಾಗದ ಮಾತು ಅಚ್ಚರಿ ಮೂಡಿಸಿದೆ. ಇದು ಬರೇ ಫೈರ್ ಅಲ್ಲ, ವೈಲ್ಡ್ ಫೈರ್. ಅಮೆರಿಕಾದಲ್ಲಿ ಕೀಳಿಡ್ತಾ ಇರೋ ಭಸ್ಮಾಸುರ ಸರ್ವವನ್ನ ಸುಟ್ಟು ನಾಶ ಮಾಡ್ತಾ ಇದ್ದಾನೆ. ಕಿಡಿಯಿಂದ ಹೊತ್ತಿದ ಕಾಡ್ಗಿಚ್ಚು ಇಡೀ ಲಾಸ್ ಏಂಜಲೀಸ್ ಅನ್ನೇ ಬೂದಿ ಮಾಡ್ತಾ ಇದೆ. ಅಗ್ನಿಯ ರೌದ್ರ ನರ್ತನಕ್ಕೆ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಬೆಂಕಿ ನಂದಿಸಲು ಹರಸಾಹಸ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.